ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಕರ್ಲಿ ಬಾಯ್ಸ್ 26. ಸೊ ಇವತ್ತು ಬಂದು ಭಾನುವಾರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 1 o'clock ಆಗ್ತಿದೆ. ಹಾಗೆ ಊಟಕ್ಕೆ ಅಂತ ಏನು ಸ್ಪೆಷಲ್ ಅಂತ ಮಾಡಲಿಲ್ಲ, ಯಾಕಂದ್ರೆ ನಿನ್ನೆ ನಾನು ಚಿಕನ್ ಎಲ್ಲ ಮಾಡಿದ್ದೆ. ಸೊ ಅದೇ ಸ್ವಲ್ಪ ಜಾಸ್ತಿ ಇದ್ದಿದ್ದ ಕಾರಣ ಸೊ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಈ ಥರ ಯಾವತ್ತೂ ತಿನ್ನಲ್ಲ ನಾನು, ನೆನ್ನೆ ಊಟ ಇವತ್ತಿಗೆ. ಬಟ್ ಸ್ವಲ್ಪ ಜಾಸ್ತಿ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾವು ಮೊಟ್ಟೆ ಕೋಳಿ ತಿನ್ಬೇಕು ಅಂತ ತುಂಬಾ ಅನಿಸ್ತಿತ್ತು ನನಗೆ. ಸೊ ಹಾಗಾಗಿ ಮೊಟ್ಟೆ ಕೋಳಿನ ತಗೊಂಬಂದಿದ್ದೆ ನೆನ್ನೆ ಹೋಗಿ. ಈಗ ಅದೇ ಸ್ವಲ್ಪ ಸಾಂಬಾರ್ ಜಾಸ್ತಿ ಇತ್ತು, ಹಾಗೆ ಸ್ವಲ್ಪ ಬಿರಿಯಾನಿ ಕೂಡ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಹಾಗೆ ಇತ್ತು. ಸೊ ಅದಕ್ಕೆ ಎರಡನ್ನೂ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನೇ ಊಟ ಮಾಡ್ಕೊತೀನಿ. ಆ್ಯಂಡ್ ಅದಾದಮೇಲೆ ನೋ ಪ್ಲ್ಯಾನ್ಸ್, ಬಿಕಾಸ್ ಲಾಸ್ಟ್ ವೀಕು ಕೂಡ ರಜಾ ಇರಲಿಲ್ಲ, ಸುತ್ತಾಟ ಅದಿತ್ತು ಎಲ್ಲ ಇತ್ತು. ಸೊ ಈ ವಾರ ಆದಷ್ಟು ರೆಸ್ಟ್ ಮಾಡಬೇಕು. ನೆನ್ನೆ ಸ್ವಲ್ಪ ಬ್ಯುಸಿ ಮನೆ ಕೆಲಸ ಅಂತೆಲ್ಲ ಓಡಾಡ್ಕೊಂಡಿದ್ದೆ. ಇವತ್ತು ಆದಷ್ಟು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ನನ್ನ ಊಟ. ಸೊ ಇದು ಸ್ವಲ್ಪ ಬಿರಿಯಾನಿ, ಅದ್ರ ಜೊತೆಗೆ ತುಂಬ ಟೇಸ್ಟಿಯಾಗಿ ಮಾಡಿದ್ದೆ ಗೈಸ್. ಅದನ್ನು ಸ್ವಲ್ಪ ಬಿಸಿ ಆಲ್ರೆಡಿ ಬಿಸಿ ಮಾಡಿದ್ದೆ, ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿದೆ ಅಡುಗೆ ಆ್ಯಕ್ಚುಲಿ. ಸೊ ಎರಡನ್ನೂ ತಿನ್ಬೇಕಿವತ್ತು, ಅದೇ ನನ್ನ ಊಟ ಆಗಿರುತ್ತೆ. ಸೊ ನನ್ನ ಸ್ಕಿನ್ ಸ್ವಲ್ಪ ಕೇರ್ ಮಾಡಬೇಕು ಅನಿಸ್ತದೆ ತುಂಬ. ಆಲ್ರೆಡಿ ನೋಡಿ ಯಾವುದೋ ಒಂದು ಪಿಂಪಲ್ ಬಂದುಬಿಟ್ಟಿದೆ ನನಗೆ. ಸೊ ಇದು ಬಿಸಿ ಆಗ್ತದೆ ಆಲ್ರೆಡಿ. ಸಂಡೇ ಅಂದಮೇಲೆ ನಾನ್ ವೆಜ್ ಇರಲೇಬೇಕು ಗೈಸ್, ಇಲ್ಲಾಂದರೆ ಸಂಡೇ ಕಂಪ್ಲೀಟ್ ಆಗಲ್ಲ, ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇಶಾ ಫೌಂಡೇಶನ್ ಲಾಸ್ಟ್ ವೀಕ್ ಹೋಗಿದ್ದು. ಸೊ ಚೆಕ್ಔಟ್ ಮಾಡಿ, ಇಷ್ಟ ಆಗ್ಬೋದು ನಿಮಗೆ. ಸೊ ವಿತ್ ಕೊಲೀಗ್ಸ್ ಜೊತೆ ಹೋಗಿದ್ದು, ತುಂಬ ಫನ್ ಇರೋಂಥ ವಿಡಿಯೋ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಬಹುದೇನೋ. ನೀವೇನಾದ್ರು ಚಿಕ್ಕಬಳ್ಳಾಪುರದಲ್ಲಿ ಇಶಾಗಿನೂ ಹೋಗಿಲ್ಲ ಅಂದರೆ ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಈ ವಾರ ಹೋಗೋಕ್ಕೆ ಹೋಗ್ಬಿಡಿ, ಯಾಕಂದರೆ ಹಬ್ಬ ಇರೋ ಕಾರಣ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲೇನೋ ಒಂದು ಸೆಲೆಬ್ರೇಷನ್ ಏನೋ ನಡೀತಿದೆ ಅನ್ಕೋತೀನಿ, ಸದ್ಗುರು ಅವ್ರ ಕಡೆಯಿಂದ. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ಈ ಟೈಮಲ್ಲಿ ಹೋಗೋದನ್ನ. ನೆನ್ನೆನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಸೊ ಎಲ್ಲ ಬೆಳಗ್ಗೆ ಎತ್ಕೊಂಬಂದು ಹಾಕಿದ್ದೀನಿ. ಸೊ ಎಲ್ಲ ಜೋಡಿಸಿ ಎತ್ತಿಡ್ಬೇಕಿದ್ದೀನೆಲ್ಲ ಇವಾಗ. ಅದ್ರ ಜೊತೆಗೆ ಮನೆ ನಾಳೆ ಒರೆಸ್ತೀನಿ. ಕರೆಕ್ಟ್, ನಾಳೆ ಹಬ್ಬ ಇದೆಯಲ್ವಾ, ಸೊ ನಾಳೆ ಕ್ಲೀನ್ ಮಾಡ್ಕೊತೀನಿ. ಸೊ ಅದು ಸ್ವಲ್ಪ ಈಸಿ ಆಗುತ್ತೆ ನನಗೆ. ಸೊ ಅಡ್ವಾನ್ಸ್ ನಿಮ್ಮೆಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ವರ್ಷದ ಮೊದಲನೇ ಹಬ್ಬ ನಮ್ಮೆಲ್ರಿಗೂ ಕೂಡ. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಲ್ರಿಗೂ. ಸುಗ್ಗಿ ಕಾಲ ಅಂತ ಹೇಳ್ತಾರೆ ಇವಾಗೆಲ್ಲ. ಗೆಣಸು, ಅವರೆಕಾಯಿ ಅಥವಾ ಕಡಲೆ ಬೀಜ ಎಲ್ಲನೂ ಬೇಯಿಸ್ಕೊಂಡು ತಿಂತಾರೆ. ಸೊ ಎಲ್ಲ ಫ್ರೆಶ್ಶಾಗಿ ಬೆಳೆದಿರ್ತಾರೆ ಇವಾಗ. ಸೊ ಅದನ್ನೇ ತಿಂಗಳಲ್ಲಿ ಫಸ್ಟಿಗೆ ಸಿಗುವಂಥದ್ದು. ಸೊ ಅಷ್ಟೂ ತಿಂದರೆ ಏನೋ ಆ ಸೀಸನಿಗೆ ಬರುವಂಥ ತರಕಾರಿಗಳನ್ನ ತಿಂತಾ ಇದ್ರೆ ನಮಗೆ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾಳೆ ನಾನು ಕೂಡ ಹಬ್ಬ ಮಾಡಬೇಕು ಮನೆಯಲ್ಲಿ. ಸೊ ಮನೆಯೆಲ್ಲ ನಾಳೆ ಕ್ಲೀನ್ ಮಾಡಿ, ಒಳ್ಳೆ ಪೂಜೆ ಮಾಡಿ, ಆ್ಯಂಡ್ ಆ ವ್ಲಾಗು ಕೂಡ ಮಾಡ್ತೀನಿ ನಾಳೆಗೆ. ಸದ್ಯಕ್ಕೆ ಇದು ಡೈಲಿ ವ್ಲಾಗೇ ಆಗಿರುತ್ತೆ. ನಾಳೆ ಸಂಕ್ರಾಂತಿ ವ್ಲಾಗ್ನ ಮಾಡ್ತೀನಿ. ಸೊ ನೋಡಿ ನಿಮ್ಗೆ, ಆಯಿತಾ? ಅದಾದಮೇಲೆ ಏನು ಮಾಡೋದು ಅಂತಲೇ ತಲೆ ಓಡ್ತಿಲ್ಲ ಗೈಸ್. ನನಗಂತೂ ಲಿಟ್ರಲಿ ಗೊತ್ತಾಗ್ತಿಲ್ಲ ಏನು ಮಾಡೋದು. ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ನೋಡ್ತಿದ್ದೀರಾ ಗೈಸ್, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ. ನನಗೆ ಫೇವ್ರೆಟ್ ಅಂತ ಹೇಳೋಕ್ಕಾಗ್ತಿಲ್ಲ, ಬಟ್ ಒಂಥರ ಕಿಕ್ಕಿದೆ ಆಟ, ಅಷ್ಟು ಮಾತ್ರ ಹೇಳಬಲ್ಲೆ. ಆದರೆ ಕೆಲವರು ಒಂದೊಂದು ಟೀಮಲ್ಲಿ ಒಂದಷ್ಟು ಮೆಂಬರ್ಸ್ ಇದ್ದಾಗ ನಮ್ಗೆ ಈ ಟೀಮ್ ಗೆಲ್ಲಬೇಕು ಅಂತ ಅನಿಸ್ತಿರುತ್ತೆ ಎಷ್ಟೋ ಸಲ. ಸೊ ಆ ಥರದ್ದು ಮಾತ್ರ ಇರುತ್ತೆ. ಬಟ್ ಫೇವ್ರೆಟ್ ಅಂತ ಯಾರು ಗೊತ್ತಾಗ್ತಿಲ್ಲ ಇನ್ನೂ ನನಗೆ. ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ. ನೆನ್ನೆ ಎಪಿಸೋಡ್ ಅಂತೂ ಮಸ್ತಾಗಿತ್ತು ಗೈಸ್, ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಿದ್ದೆ ನಾನು, ಲಿಟ್ರಲಿ ವೆಯ್ಟ್ ಮಾಡ್ತಿದ್ದೆ. ಸೊ ನೋಡಿದ್ದಾಯಿತು. ಇವಾಗ ಇನ್ನೊಂದ್ಸಲ ನೋಡೋಣ ಅಂತ ಅನ್ಕೋತಾ ಇದ್ದೀನಿ. ನೀಟಾಗಿ ಕುತ್ಕೊಂಡು ನೋಡ್ಬೇಕು ಇನ್ನೊಂದ್ಸಲ ಊಟದ ಜೊತೆಗೆ ಬಿಗ್ ಬಾಸ್ ನೋಡ್ತಾ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ನೋಡೋಣ ಎಂಟೈರ್ ಡೇ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ನೋಡ್ತಿರೋದು ನಿಮ್ಮೆಲ್ಲರಿಗೂ ಕೂಡ. ಆ್ಯಂಡ್ ಹ್ಯಾಪಿ ವೀಕೆಂಡ್. ಸೊ ಬನ್ನಿ ದಿನನ ಸ್ಟಾರ್ಟ್ ಮಾಡೋಣ. ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ತೇಜಸ್ ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಇನ್ಫ್ಲೂಯೆನ್ಸರು. ತುಂಬ ಚೆನ್ನಾಗಿ ಬ್ಲಾಗ್ಸ್ ಮಾಡ್ತಾರೆ. ಅವ್ರ ಬ್ಲಾಗ್ಸ್ ಎಲ್ಲ ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ ಕೂಡ. ಸೊ ಅವರೊಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದರು. ಸೊ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಗ್ರೋತ್ ಆಗ್ಬೋದು, ಯಾವ ಥರ ಟೆಕ್ನಿಕ್ಸ್, ಟೂಲ್ಸ್ ಎಲ್ಲ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು 99 rupees ಪೇ ಮಾಡಿದ್ದೆ. ಸೊ 2 weeks ಬ್ಯಾಕೆ. ಸೊ ಅದ್ರ ಸೆಷನ್ನ ತಗೋತಾ ಇದ್ದೆ. ಇದು ಆಲ್ಮೋಸ್ಟ್ ಲೈಕ್ 1.5 hour ಬಂತು. ಸೊ ಅಟೆಂಡ್ ಮಾಡಿದ್ದು ಖುಷಿ ಆಯಿತು. ಒಂದಷ್ಟು ಇನ್ಫಾರ್ಮೇಷನ್ನ ಸಿಕ್ತು ಅಂತ ಹೇಳ್ಬೋದು. ಸೊ ನೀವು ಬೇಕಾದ್ರೆ ಅವ್ರ ಪೇಜನ್ನು ಚೆಕ್ಔಟ್ ಮಾಡಿ. ಸಾಧ್ಯವಾದರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಅವನ್ನ ಫಾಲೋ ಮಾಡ್ಬೋದು. ಸೊ ಇದಾಗಿತ್ತು
ಗೈಸ್ ಟೈಮ್ ಬಂದು 5 o'clock ಆಗ್ತದೆ. ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡೆ. ನಮ್ಮ ಮನೇಲಿ ಟೀ ಪೌಡರ್ ಇಲ್ಲ ಗೈಸ್. ಸುಮ್ಮನೆ ಯಾರು ಟೀ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡ್ರು ಟೀ ಪೌಡರ್ ಇಲ್ಲ. ಅದನ್ನು ನೆನಪೇ ಆಗಲ್ಲ. ಎಷ್ಟೋ ಸಲ ಹೋದರೂ ಕೂಡ ನೆನಪೇ ಆಗ್ತಿಲ್ಲ ನನಗೆ ತೊಗೊಂಬರ್ಬೇಕು ಅಂತ ಹೇಳಿಬಿಟ್ಟು. ನೋಡೋಣ ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ನೆನಪಾಗ್ಬೋದಾ ಅಂತ. ಕಾಫಿ ಪೌಡರ್ ಮಾತ್ರ ಇದ್ದೇ ಇರುತ್ತೆ. ನಾನು ಶುಗರ್ ಜಾಸ್ತಿ ಹಾಕ್ಕೊಳ್ಳಲ್ಲ, ತುಂಬ ಕಡಿಮೆ ಶುಗರ್ ಹಾಕೋದು. ಕೆಲವೊಂದು ಸಲ ಶುಗರ್ ಲೆಸ್ಸು ಕೂಡ ಮಾಡ್ಕೊಂಡು ಕುಡಿತೀನಿ. ಇಲ್ಲಾಂದರೆ ಆಚೆಯಿಂದ ಏನಾದರೂ ಬೆಲ್ಲ ತೊಗೊಂಬಂದು ಆ ಬೆಲ್ಲನ ಸ್ವಲ್ಪ ಪುಡಿ ಮಾಡಿಕೊಂಡು ಗ್ಲಾಸ್ಗೆ ಮತ್ತು ಕಾಫಿ ಪೌಡರ್ ಹಾಕಿದಾಗ ಗ್ಲಾಸ್ಗೆ ಹಾಕ್ಕೋತೀನಿ. ಸೊ ಆವಾಗ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಇವತ್ತಂತೂ ಏನೂ ಕೆಲಸ ಮಾಡಿಲ್ಲ ಗೈಸ್. ನಿಜ ಬೆಳಗ್ಗೆಯಿಂದ ನೋಡಿ ಪಾತ್ರೆಗಳೆಲ್ಲ ಹಾಗೇ ಬಿದ್ದಿದೆ. ನಾನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ನನಗೆ ಲಿಟ್ರಲಿ. ನಾಳೆ ಒಂದು ದಿವಸ ಆಫೀಸ್ಗೆ ಹೋಗಿ ಬಂದುಬಿಟ್ರೆ ಗೈಸ್, ಆಮೇಲೆ ರಜಾ, ಒನ್ ಡೇ ರಜಾ ಸಿಗೋದು ಮತ್ತೆ. ಫೀಲ್ ಸೋ ಗುಡ್. ಸ್ವಲ್ಪ ಬೆಳಿಗ್ಗೆ ಬಂದು ತರಿಸಿದೆ, ಸೊ ಬಂದಿದೆ, ಸ್ವಲ್ಪ ಅದ್ರ ಜೊತೆ ತಿಂತೀನಿ ಇವಾಗ. ಬನ್ ವಿತ್ ಕಾಫಿ ಏನು ಟೇಸ್ಟ್ ಇರುತ್ತಲ್ವ ಗೈಸ್. ಚಿಕ್ಕ ವಯಸ್ಸಲ್ಲೆಲ್ಲ ಸಂಡೇ ಎಸ್ಪೆಷಲಿ ಬಂದ ತಕ್ಷಣ, ಬೆಳಗ್ಗೆ ಎದ್ದ ತಕ್ಷಣ ಇದೇ ಬ್ರೇಕ್ಫಾಸ್ಟ್, ಲೇಟ್ ಬ್ರೇಕ್ಫಾಸ್ಟ್ ತಿಂತಾ ಇದ್ವಿ ಅವಾಗೆಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ಬನ್ನು ಅಥವಾ ಕಡಲೆಪುರಿ ಇರ್ತಾಯಿತ್ತು ಮನೇಲಿ. ಸೊ ಅದ್ರ ಜೊತೆ ಕಾಂಬಿನೇಷನ್ ಆಗಿ ತಿಂತಿದ್ವಿ. ಆ್ಯಂಡ್ ಪಾರ್ಲೇಜಿ ಕೂಡ. ನೀವು ನಂತರ ಕಾಫಿ ಲವರ್ ಅಥವಾ ಬನ್ ಲವರ್ ಆಗಿದ್ರೆ ಕಮೆಂಟ್ ಬಿಲು. ಸೊ ಗೈಸ್ ಈಗ ಪಾತ್ರೆಗಳನ್ನೆಲ್ಲ ತೊಳೆದಾಗ್ತಾ ಇದ್ದೀನಿ. ಜಾಸ್ತಿ ಇರಲಿಲ್ಲ, ಸ್ವಲ್ಪ ಮಾತ್ರ ಇತ್ತು ಪಾತ್ರೆಗಳು. ಯಾಕಂದರೆ ನೆನ್ನೆ ನೈಟು ಲೇಟಾಗಿ, ನೆನ್ನೆ ಸಾಯಂಕಾಲ ಲೇಟಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಸೊ ಹಾಗಾಗಿ ಜಾಸ್ತಿ ಪಾತ್ರೆಗಳು ಏನಿಲ್ಲ. ಜಸ್ಟ್ ಕಾಫಿ ಕಪ್ಸು ಮತ್ತು ಮಧ್ಯಾಹ್ನ ಊಟ ಮಾಡಿದ್ದು, ಮತ್ತು ಇವಾಗ ಸಾಯಂಕಾಲ ಒಂದು ಕಾಫಿ ಕುಡಿದಿದ್ದು, ಆ ಥರ ಚಿಕ್ಕ ಪುಟ್ಟದಿತ್ತು. ಆ್ಯಂಡ್ ಗ್ರೇವಿ ಹಾಕಿದ್ದೊಂದು ಪಾತ್ರೆ ಇತ್ತು. ಅಷ್ಟು ಬಿಟ್ಟರೆ ಜಾಸ್ತಿ ಏನು ಪಾತ್ರೆಗಳು ಇರಲಿಲ್ಲ. ನಾನಿವತ್ತದು ಸಿಕ್ಕಾಬಟ್ಟೆ ಲೇಸಿ ಆಗಿದ್ದೀನಿ. ಜಾಸ್ತಿ ಏನೋ ಕೆಲಸ ಮಾಡೋಕ್ಕೆ ಇತ್ತು ಅಷ್ಟೆಲ್ಲ, ಪರವಾಗಿಲ್ಲ, ಜಾಸ್ತಿ ಏನೋ ಕೆಲಸನೂ ಇರಲಿಲ್ಲನ. ಆ್ಯಂಡ್ ನಾಳೆ ಹಬ್ಬ ಇರೋದ್ರಿಂದಾಗಿ ನಾಳೆನೇ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂತ, ನಾಡಿದ್ದು ಹಬ್ಬ ಇರೋದ್ರಿಂದ ಅವತ್ತೇ ಮನೆಯೆಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ನಾವಾಗ ಪೋಸ್ಟ್ಪೋನ್ ಮಾಡಿ ಇಟ್ಟಿದ್ದೀನಿ ಹಬ್ಬಕ್ಕೆ ಅಂತೇಳಿ. ಸ್ವಲ್ಪ ಬೇಗ ಎದ್ದು ಅವತ್ತೆಲ್ಲ ಕೆಲಸಗಳನ್ನ ಮುಗಿಸ್ಕೊತೀನಿ. ಆಚೆ ಹೋಗ್ತೀನಿ, ಐಟಮ್ಸ್ ಎಲ್ಲ ತರಬೇಕು ಅಂತ ಮರ್ತು ಬರ್ತೀನಿ ಗೈಸ್. ಎಷ್ಟೊಂದು ಐಟಮ್ಸ್ ತಂದೇ ಇಲ್ಲ ಗೊತ್ತಾ ಈ ವಾರ ಎಲ್ಲ. ಪದೇ ಮರ್ತು ಹೋಗ್ತೀನಿ ನಾನು. ಗೈಸ್ ರೀಸೆಂಟಾಗಿ ಜುಡಿಯೋದಲ್ಲಿ ಒಂದು 70% ಡಿಸ್ಕೌಂಟ್ ನಡೀತಿದೆ. ಸೊ 2 ಟಾಪ್ನ ತಗೊಂಬಂದೆ. ಸೊ ಫಸ್ಟ್ ಒನ್ನು ಇವೆರಡು 499 ರುಪೀಸ್ ಸಮಥಿಂಗ್ ಅಂತ ಹಾಕಿದ್ದಾರೆ. ಬಟ್ ಡಿಸ್ಕೌಂಟ್ ಇರೋದ್ರಿಂದಾಗಿ 70% ಡಿಸ್ಕೌಂಟ್ಗಾಗಿ 299 ರುಪೀಸ್ ಅಷ್ಟೇ ಈ ಟಾಪ್ಸು. ಸೊ ಒಂದು ಈ ಕಲರಲ್ಲಿ ತಗೊಂಡಿದ್ದೀನಿ, ಬಿಕಾಸ್ ಈ ಕಲರ್ ಅಂದರೆ ಯಾವುದೋ ಟಾಪ್ ಇರಲಿಲ್ಲ. ಪರ್ಪಲ್ ಕಮ್ ಗ್ರೀನ್, ಸ್ವಲ್ಪ ಏನು ಕ್ರೀಮ್ ಕಲರ್ ಕೂಡ ಇರೋವಂಥದ್ದು. ಸೊ ಕಾಟನ್ ಒನ್ನು ಚೆನ್ನಾಗಿದೆ. ಬಟ್ ಇದರಲ್ಲಿ ಪಾಕೆಟ್ಸ್ ಇಲ್ಲ ಗೈಸ್ ಇದರಲ್ಲಿ. ನಾನು ಇದಕ್ಕೆ ಪರ್ಪಲ್ ಕಲರೇ ಪ್ಯಾಂಟ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ, ಲೆಗ್ಗಿನ್ನು. ಅಥವಾ ಕ್ರೀಮ್ ಕಲರ್ ಹಾಕಿದ್ರು ನಡೆಯುತ್ತೆ, ಬಟ್ ಪರ್ಪಲ್ ಮೇ ಬಿ ಚೆನ್ನಾಗಿ ಕಾಣಿಸ್ಬೋದು ಅನ್ಕೋತ. ಗ್ರೀನು ಚೆನ್ನಾಗೇ ಕಾಣಿಸುತ್ತೆ, ಬಟ್ ಲೆಟ್ಸ್ ಸಿ ಯಾವ ಥರ ಅಂತೇಳಿ. ಕಾಲರ್ವರೆಗೂ ಬರುತ್ತೆ ಗೈಸ್, ಬಟನ್ಸ್ ಇದೆ ಇಲ್ಲಿ. ಸೊ ದಿಸ್ ಇಸ್ ದ ಒನ್. ಆ್ಯಂಡ್ ಏನಂತ ಗೊತ್ತಿಲ್ಲ, ಎಲ್ಲೋದ್ರೂ ಬರೀ ಪಿಂಕೇ ಸಿಗ್ತಿದೆ ನನಗಂತೂ. ಸೊ ಸೆಕೆಂಡ್ ಒನ್ ಈ ಥರ ವಿ ಕಾಲರ್ ಇರೋವಂಥದ್ದು. ಇವೆರಡು ಸ್ಮಾಲ್ ಸೈಜಲ್ಲೇ ಇದೆ ಗೈಸ್, ಬಟ್ ಅದು ಸ್ವಲ್ಪ ಲೂಸ್ ಆಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದೊಂದು, ಇದರಲ್ಲಿ ಪಾಕೆಟ್ಸ್ ಇಲ್ಲ. ಬಟ್ ಏನಪ್ಪ ಅಂದರೆ ಇದು ಸ್ವಲ್ಪ ಡೀಪ್ ಜಾಸ್ತಿ ಬರುತ್ತೆ, ತುಂಬ ಡೀಪ್ ಬರುತ್ತೆ ಇದು.
ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆ ಪೀಸ್ ಕೊಟ್ಟು ಒಂದು ಹೊಲಿಸ್ಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಪೀಸ್ ಹಾಕ್ಸಿದ್ರೆ ಸೊ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ಎಲಾಸ್ಟಿಕ್ ಇದೆ ಸ್ವಲ್ಪ ಅಂಡ್ ಫಿಟ್ಟಿಂಗ್ ವೈಸ್ ಚೆನ್ನಾಗಿದೆ. ಇಲ್ಲಿವರೆಗೂ ಚೆನ್ನಾಗಿದೆ ಫಿಟ್ಟಿಂಗು. ಇಲ್ಲಿ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ದಿಸ್ ಇಸ್ ದ ಒನ್ ಗೈಸ್, ಚೆನ್ನಾಗಿ ಅನಿಸ್ತದೆ ಆಕ್ಚುಲಿ. ಸೊ ಡಿಸ್ಕೌಂಟ್ ನಡೀತಿದೆ, ಮಿಸ್ ಮಾಡ್ದಲೆ ಚೆಕ್ಔಟ್ ಮಾಡಿ, ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು. ಐ ಥಿಂಕ್ ಜಾನ್ 13th ಏನೋ ಇರ್ಬೋದು ಅನ್ಕೋತೀನಿ. ಬೇಗ ಚೆಕ್ಔಟ್ ಮಾಡಿ. ಸೊ ನೋಡಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನಿಮಗೆ. ವೆಸ್ಟರ್ನ್ ಮೇನ್ ಅಂತ ಇದ್ದು ಚೆನ್ನಾಗಿದೆ ಸೀರಿಯಸ್ಲಿ. ಇದು ಬಂದು ಫಿಶ್ ಪಿಕಲ್ ಕೇರಳದಿಂದ ತರಿಸ್ಕೊಂಡಿರೋದು ನಾನು. ಸೊ 500 ಗ್ರಾಮ್ ಇದೆ, ಕಾಸ್ಟ್ ಬಂದು 800 rupees. ಕಾಣಿಸ್ತದೆ ಅಲ್ವಾ ಇಲ್ಲಿ. ಸೊ ಫಿಶ್ ಪಿಕ್ಕಲ್ ನಂಗೇನು ಹೊಸದಲ್ಲ. 1 ಸೆಕೆಂಡ್, ನಾನು ಹಳೆ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ 1-2 ಕೇರಳ ಫ್ರೆಂಡ್ಸ್ ಇದ್ರು. ಸೊ ಅವ್ರ ಕಡೆಯಿಂದ ನನಗೆ ಗೊತ್ತಾಗಿದ್ದು, ಅದರಿಂದ ಕೂಡ ಪಿಕ್ಕಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಾದಾಗಿಂದ ಲೈಕ್ ರೆಗ್ಯುಲರ್ ಆಗಿಬಿಟ್ಟಿದ್ದೀನಿ. ಬಟ್ ಅದು ಮನೇಲಿ ಮಾಡಿ ಏನು ಕೇರಳದಿಂದ ಇಲ್ಲಿಗೆ ಡೆಲಿವರಿ ಮಾಡ್ತಾ ಇದ್ರು, ಅಂದರೆ ಗೊತ್ತಿರೋರ ಕಡೆಯಿಂದ. ಹಾಗಾಗಿ ಬಟ್ ಇದು ಅಲ್ಲೇ ಫೇಮಸ್ ಯಾವುದೋ ಒಂದು ಬೇಕ್ರಿ ಕಡೆಯಿಂದ ತರಿಸ್ಕೊಂಡಿರೋದು. ಫ್ರೆಂಡ್ ಒಬ್ರು ಹೋಗಿರೋದು, ಏನು ಥಾಮ್ಸನ್ ಬೇಕರ್ಸ್ ಅಂತ ಇದೆ ಇಲ್ಲಿ. ಸೊ ಅವ್ರ ಕಡೆಯಿಂದ ತರಿಸ್ಕೊಂಡಿರೋದು. ಬಟ್ ಇದನ್ನ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಹಾಗೆ ಇಡ್ಬೋದು. ಬಟ್ ಟೈಟ್ ಆಗಿರಬೇಕು, ಲಿಡ್ಡು ತುಂಬ ಟೈಟಾಗಿ ಕ್ಲೋಸ್ ಮಾಡಿರಬೇಕು. ಬಟ್ ಯಾವುದೇ ಕಾರಣಕ್ಕೂ ನೀರು ಒಂದು ಡ್ರಾಪ್ ಕೂಡ ಇರೋಗೆ ತಾಗೋ ಹಾಗಿಲ್ಲ. ಆ್ಯಂಡ್ ಯಾವುದೋ ಸ್ಪೂನ್ನ ಬಳಸ್ಬೇಕಾದ್ರೆ ಅದನ್ನ ಏನೋ ನೀರಲ್ಲಿ ತೊಳೆದಿದ್ರೆ ಸೊ ಒರೆಸ್ಬಿಟ್ಟು ನೀಟಾಗಿ ಡ್ರೈ ಆದಮೇಲೆ ಸ್ಪೂನ್ ಇದ್ರಕ್ಕೆ ಹಾಕಿ ನೀವು ತೊಗೋಬೋದು. ಸೊ ಈ ಥರ ಕಾಣಿಸುತ್ತೆ. 1 ಸೆಕೆಂಡ್, ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿರ್ತಾರೆ ಬಿಕಾಸ್ ಅದು ತುಂಬ ದಿನ ಇರಬೇಕಲ್ವಾ, ಅದಕ್ಕೋಸ್ಕರ. ರೈಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಸಿಕ್ಕಾಬಟ್ಟೆ ಫೇವ್ರೆಟ್ಟು. ಚೆನ್ನಾಗಿದೆ ಗೈಸ್ ಸ್ಮೆಲ್ಲು. ಇದು ಯಾವ ಫಿಶ್ ಅಂದರೆ ವೈಟ್ ಮೊದಾ ಫಿಶ್ ಅಂತೆ, ಗೊತ್ತಿಲ್ಲ ಪ್ರೊನೌನ್ಸಿಯೇಷನ್ ನಾನು ಪ್ರಾಪರಾಗಿ ಹೇಳ್ತಿದ್ದೀನ ಅಂತ. ಸ್ಪೈಸಸ್ ಹಾಕಿದ್ದಾರೆ, ವಿನಿಗರ್ ಹಾಕಿದ್ದಾರೆ, ಸಾಲ್ಟ್, ವೆಜ್ ಆಯಿಲ್ ಇದೆ ಆ್ಯಂಡ್ ಕರಿ ಲೀವ್ಸ್ ಇದೆ, ಪ್ಲಸ್ ಗಾರ್ಲಿಕ್ ಆ್ಯಂಡ್ ಜಿಂಜರ್. ಹೆಲ್ದಿ ಕೂಡ, ಟೇಸ್ಟಿ ಕೂಡ. ಐ ಜಸ್ಟ್ ಲವ್ ಇಟ್ ಗೈಸ್. ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆ್ಯಕ್ಚುಲಿ. ನೀವು ಟ್ರೈ ಮಾಡಿ ಕೇರಳಕ್ಕೆ ಹೋದ್ರೆ, ಅಥವಾ ಕೇರಳದಲ್ಲಿ ಯಾರು ಫ್ರೆಂಡ್ಸ್ ಇದ್ರೆ ತರಿಸ್ಕೊಳ್ಳಿ. ಮಸ್ಟ್ 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 ಟ್ರೈ, ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಚಿಕನ್ ಪಿಕ್ಕಲ್ ನಾನೇ ಮಾಡ್ತಿದ್ದೆ, ಬಟ್ ಫಿಶ್ ಪಿಕ್ಕಲ್ ನಂಗೆ ಐಡಿಯಾನೂ ಇರಲಿಲ್ಲ ಇದೆ ಅಂತ ಹೇಳ್ಬಿಟ್ಟು, ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಸೊ ಇವಾಗ ನನಗೆ ಗೊತ್ತಾಗಿದೆ. ಸೊ ಇದು ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಸೊ ನೀವು ಕೂಡ ಟ್ರೈ ಮಾಡಿ ಆಯಿತಾ. ಸೊ ಒಂದು ಪೀಸ್ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಇಲ್ಲೇ ಇಟ್ಟಿರ್ತೀನಿ. ಅಡುಗೆ ಮಾಡೇ ಇರುತ್ತೆ, ಫ್ರಿಜ್ಜಲ್ಲಿ ಇರಲ್ಲ. ಸೊ ಬಟ್ಟೆ ಎಲ್ಲ ಜೋಡಿಸಿ ಇಟ್ಬಿಡೋಣ ಅಂದ್ಕೊಂಡಿದ್ದೆ. ಯಾಕಂದರೆ ನಾಳೆ ಎಲ್ಲ ಮಾಡೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ನಮಗೆ. ಅದಕ್ಕೆ ಇವತ್ತು ಸ್ವಲ್ಪ ಜೋಡಿಸಿ ಎತ್ತಿಟ್ಬಿಡ್ತೀನಿ. ಹೇಗೋ ಸ್ವಲ್ಪ ಟೈಮ್ ಇದೆ. ಗೀಸರ್ ಆನ್ ಮಾಡಿ ಇಟ್ಟಿದ್ದೀನಿ. ಸೊ ನೀರು ಫಿಲ್ ಆಗೋಗಿ ಮುಂಚೆ ಸೊ ಬಟ್ಟೆ ಎಲ್ಲ ಜೋಡಿಸಿ ಎತ್ತಿಟ್ಬಿಟ್ಟು ಹೋಗ್ಬಿಡ್ತೀನಿ. ನನಗೆ ನಾನು ಸ್ಯಾಟರ್ಡೆ ಮಾರ್ನಿಂಗ್ ಏನೋ ವಾಶ್ ಮಾಡಿ ಹಾಕಿದ್ದು, ಇವತ್ತು ಬೆಳಿಗ್ಗೆ ಎತ್ತಿದ್ದೀನಿ. ನಾನು ನೈಟ್ ಮರ್ತ್ಬಿಟ್ಟಿದ್ದೆ ಆ್ಯಕ್ಚುಲಿ, ಬಟ್ಟೆನೇ ಎತ್ತಾಕಿರ್ಲಿಲ್ಲ. ಸೊ ಆಮೇಲೆ ಹೋಗ್ಬಿಟ್ಟು ಇವತ್ತು ಬೆಳಗ್ಗೆ ಎಲ್ಲನೂ ತೊಗೊಬಂದೆ. ಎಲ್ಲ ಚೆನ್ನಾಗಿ ಡ್ರೈ ಆಗಿತ್ತು. ಒಣಾಕಿದಾಗ ತುಂಬ ಡಸ್ಟ್ ಎಲ್ಲ ಬಂದೇ ಇರುತ್ತೆ ಗೈಸ್. ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಒದ್ರು ಬಿಟ್ಟು ಬಟ್ಟೆನ ಜೋಡಿಸಿ ಎತ್ತಿಕೊಳ್ಳೋದು ಒಳ್ಳೇದು. ಆ್ಯಂಡ್ ಒರ್ಸಕ್ಕೆ ಮುಂಚೆನೂ ಅಷ್ಟೇ ಬಟ್ಟೆನ ಒದರಿ ಮುಖಕ್ಕೆ ಏನೋ ಒರೆಸ್ಕೋಬೇಕು. ಅದು ಅದರಲ್ಲಿರೋ ಡಸ್ಟ್ ಎಲ್ಲ ನಮ್ಮ ಮುಖಕ್ಕೆ ಹಾಗೆ ನೇರವಾಗಿ ಅಪ್ಲೈ ಆಗಿಬಿಡುತ್ತೆ. ಸೊ ಫೈನಲಿ ಬಟ್ಟೆ ಎಲ್ಲ ಜೋಡಿಸಿದಾಯ್ತು ಗೈಸ್. ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದ್ರೆ ಫ್ರೀಯಾಗಿ ಕೂತ್ಕೊಂಡು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊತೀನಿ. ದಟ್ಸ್ ಇಟ್. ಸೊ ಈಗ ಒಂದು ವಿಟಮಿನ್ ಸಿ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. 49 rupees. ಜುಡಿಯೋಗೆ ಹೋದ್ರೆ ತಗೊಳ್ಳಿ ಗೈಸ್, ಚೆನ್ನಾಗಿರುತ್ತೆ ಮಾಸ್ಕ್ ಆ್ಯಕ್ಚುಲಿ. ಸೊ ನಾನು ಆಲ್ರೆಡಿ ಸ್ಕ್ರಬ್ಬಲ್ಲೆಲ್ಲ ನೀಟಾಗಿ ಫೇಸ್ನ ಜೆಂಟಲಾಗಿ ಕ್ಲೀನ್ ಮಾಡ್ಕೊಂಡಿರ್ತೀನಿ.
ಒಳ್ಳೆ ಸ್ಕ್ರಬ್ ಮಾಡಿದ್ದೀನಿ ಫೇಸ್ನ. ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಹಾಗೆ ಜೇನುತುಪ್ಪ, ಹಾಗೆ ಬೀಟ್ರೋಟ್ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿದೆ. ಆ್ಯಂಡ್ ಈಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಕ್ಕಿಂತ ಬದಲಾಗಿ ಈ ಥರದೊಂದು ಮಾಸ್ಕ್ನ ಅಪ್ಲೈ ಮಾಡಿಕೊಂಡ್ರು ನಡೆಯುತ್ತೆ ನೀವು. ಅದರಲ್ಲಿ ಇನ್ನೂ ಸ್ವಲ್ಪ ಮಾಯ್ಶ್ಚರೈಸರ್ ಇರುತ್ತೆ ಗೈಸ್, ಸ್ವಲ್ಪ ಜೆಲ್ಲಿ ಥರ ಇರುತ್ತೆ, ಸಾರಿ ಜೆಲ್ ಥರ ಇರುತ್ತೆ. ಇದನ್ನ ನನ್ನ ಕೈ ಕಾಲುಗಳಿಗೆಲ್ಲ ಅಪ್ಲೈ ಮಾಡ್ಕೊತೀನಿ. ಸೊ ಇಷ್ಟೇ. ಇದು ನಾನು 20 ಮಿನಿಟ್ಸ್ ಆದಮೇಲೆ ಸೊ ರಿಮೂವ್ ಮಾಡ್ತೀನಿ. 20 ಮಿನಿಟ್ಸ್ಗಿಂತ ಜಾಸ್ತಿನೇ ಇಡ್ಬೋದು, ಆಲ್ಮೋಸ್ಟ್ ಲೈಕ್ 1 hour ಇಟ್ಕೊಂಡ್ರಿ ಏನು ತೊಂದರೆ ಇಲ್ಲ. ಇದ್ರಲ್ಲಿ ಮಾಯ್ಶ್ಚರೈಸರ್ ಹಾಗೇ ಇರುತ್ತೆ. ಸೊ ನೋಡಿ, ಸೊ ಶೀಟ್ ಮಾಸ್ಕ್ ಹಾಕಿದ್ಮೇಲೆ ನನ್ನ ಸ್ಕಿನ್ ಈ ಥರ ಕಾಣಿಸ್ತದೆ. ಸೊ ಡಿನ್ನರ್ ಅಂತ ಬಂದು ರಾಗಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರಾಗಿ ಹಸಿಟ್ಟಿರುತ್ತಲ್ಲ ಅದನ್ನ ನೆನಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಒಂದು 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಬಿಟ್ಟು ಗ್ರೈಂಡ್ ಮಾಡಿದ್ರೆ ರೆಡಿ ಆಗುತ್ತೆ ಊಟ. ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಅಥವಾ ರಾಗಿನೇ ಬರುತ್ತಲ್ವ, ಅದನ್ನೇ ನೀವು ನೆನೆಸಿಟ್ಟು ನೆಕ್ಸ್ಟ್ ಡೇ ರುಬ್ಬಿ ಮಾಡ್ಬೋದು. ಬಟ್ ಇದು ತುಂಬ ಬೇಗ ಆಗುವಂಥದ್ದು ನನಗೆ. So tasty. ಸೊ ಗೈಸ್, ನಾನು ಊಟ ಎಲ್ಲ ಮುಗಿಸಿದ್ದಾಯಿತು. ಅದಾದಮೇಲೆ ನಾಳೆಗೆ ಅಂತ ಹೇಳಿ ಸ್ವಲ್ಪ ಮೆಂತ್ಯ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕಿ ನೆನಾಕಿ ಇಟ್ಟಿದ್ದೀನಿ. ಸೊ ಬೆಳಗ್ಗೆ ಎದ್ದು ಮತ್ತೆ ಒಂದು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಅದು ನೀರು ಕುಡಿದ್ಬಿಟ್ಟು ಚೆನ್ನಾಗಿ ತೊಳೆದು ಹಾಗೆ ತಿಂತೀನಿ, ನಾರ್ಮಲ್ ವಾಟರ್ ಏನಿರುತ್ತಲ್ಲ ಅದರಲ್ಲಿ. ಸೊ ಈಗ ಎಂಥ ಕೆಲಸ ಇಲ್ಲ ನನಗೆ. ಸೊ ಸ್ವಲ್ಪ ಬಾಡಿ ಲೋಷನ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ಡಾಕ್ಟರ್ ಶೀಟ್ಸ್ ಅವ್ರದ್ದು ಫಾರ್ ಡ್ರೈ ಸ್ಕಿನ್ನು. ತುಂಬ ಚೆನ್ನಾಗಿದೆ, ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ತುಂಬ ಬೇಗ ಅಬ್ಸರ್ವ್ ಆಗುತ್ತೆ ಬಾಡಿಗೆ ಆ್ಯಂಡ್ ತುಂಬ ದಿನ ಬರುತ್ತೆ ಕೂಡ. ನಂದಿದು ಒಂದು 4th ಟೈಮ್ ಬೈ ಮಾಡ್ತಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ, ಫಾರ್ ಯುವರ್ ಹ್ಯೂಜ್ ಸಪೋರ್ಟ್. ಕೆಲವೊಂದು ವಿಡಿಯೋಸ್ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅದು ತುಂಬ ವೈರಲ್ ಆಗುತ್ತೆ. ಕೆಲವೊಂದು ವೈರಲ್ಲೇ ಆಗಲ್ಲ. ಐ ಮೀನ್ ನಾಟ್ ಇನ್ ವೈರಲ್ ಅಂದರೆ ಆ ಥರ ಅಲ್ಲ, ಒಳ್ಳೆ ವ್ಯೂಸ್ ಹೋಗಲ್ಲ. ಸೊ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆನ್ಸ್ ಅನಿಸುತ್ತೆ. ಆದಷ್ಟು ಮಾಡ್ತಾ ಇದ್ದೀನಿ, ಬಟ್ ಕೆಲವೊಂದ್ಸಲ ಆಗ್ತಿಲ್ಲ. ಬಟ್ ಡೆಫಿನೆಟ್ಲಿ ಚೆನ್ನಾಗಿರೋ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆಗೋ ಥರನೇ. ಬಟ್ ನಿಮ್ಮ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿರಲಿ ಅಂತ ಹೇಳ್ತಾ ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. Thank you so much for watching my vlog and I'll see you in my next vlog guys. So take care. So bye bye ನಿಮ್ಮೆಲ್ರಿಗೂ.